ಬೆಳಗಾವಿ ಸಾಹುಕಾರ್ ಕೇಸ್ನಲ್ಲೂ ಡಿಸಿಎಂ ಕೈವಾಡ. ತಾಕತ್ತಿದ್ರೆ ಡಿಕೆಶಿಯನ್ನ ಸಂಪುಟದಿಂದ ಕೈ ಬಿಡ್ಲಿ. ಸರ್ಕಾರಕ್ಕೆ ಕುಮಾರಸ್ವಾಮಿ ಬಹಿರಂಗ ಸವಾಲ್. ಧಾರವಾಡದಲ್ಲಿ ಊಟಕ್ಕಾಗಿ ಮತದಾನ ಸ್ಥಗಿತ. ಅಂಕೋಲಾದಲ್ಲಿ ದೋಣಿ ಮೂಲಕ ಬಂದು ವೋಟಿಂಗ್. ಹುಬ್ಬಳ್ಳಿಯಲ್ಲಿ ಮತ ಹಾಕಿದವರಿಗೆ ಫ್ರೀ ಐಸ್ ಕ್ರೀಮ್. ಹದಿನಾಲ್ಕು ಕ್ಷೇತ್ರಗಳಿಗೆ ಮತದಾನ ನಡೀತಾ ಇದೆ. ಆದರೆ ರಾಜಕೀಯ ವಲಯದಲ್ಲಿ ನಡೀತಿರುವ ಚರ್ಚೆ ಪೆನ್ ಡ್ರೈವ್ ಸುತ್ತ. ಇವತ್ತೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ಕೇಳೋಕೆ ಸಿಕ್ಕಿರುವ ಗಂಭೀರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ ರಾಜಕೀಯ ಕೆಸರೆರಚಾಟ. ಇದರ ನಡುವೆ ಕಾನೂನಾತ್ಮಕ ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ. ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಣೆ ನಾಳೆಗೆ ಮುಂದೂಡಲಾಗಿದೆ. ಸಿಐಡಿ ಕಚೇರಿಗೆ ಆಗಮಿಸಿದ್ದಾರೆ ಜೆಡಿಎಸ್ನ ಲೀಗಲ್ ಟೀಮ್ನ ಸದಸ್ಯರು. ಕಾನೂನಾತ್ಮಕವಾಗಿ ಅವೆಲ್ಲ ರೀತಿಯ ಸಲಹೆ ಸೂಚನೆಗಳನ್ನ ನೀಡಬೇಕು ರೇವಣ್ಣ ಅವರಿಗೆ. ಅದರ ಕುರಿತಾಗಿ ಬಹುಶಃ ಮಾತುಕತೆಯನ್ನ ನಡೆಸಲಿದ್ದಾರೆ. ನಾಳೆಗೆ ಅರ್ಜಿ ವಿಚಾರಣೆ ಮುಂದೂಡಿದ ಬೆನ್ನಲ್ಲೇ ಇದೀಗ ಸಿಐಡಿ ಕಚೇರಿಗೆ ಜೆಡಿಎಸ್ ಲೀಗಲ್ ಟೀಮ್ ಆಗಮಿಸಿದೆ. ರೇವಣ್ಣ ಅವರನ್ನ ಭೇಟಿ ಮಾಡುವ ಸಲುವಾಗಿ ಆಗಮಿಸಿದೆ ಲೀಗಲ್ ಟೀಮ್. ಎಂಪಿ ರಂಗನಾಥ್ ನೇತೃತ್ವದ ವಕೀಲರ ತಂಡ ಇದೀಗ ರೇವಣ್ಣ ಅವರನ್ನ ಭೇಟಿ ಮಾಡಿ ಮುಂದಿನ ಕಾನೂನು ಸಮರದ ಕುರಿತಾಗಿ ಒಂದಷ್ಟು ಮಾತುಕತೆಯನ್ನ ನಡೆಸಲಿದ್ದಾರೆ. ಇನ್ನು ಮಾಜಿ ಸಚಿವ ವಿನಯ್ ಕುಲಕರ್ಣಿ ಮತದಾನಕ್ಕೆ ಅನುಮತಿ. ಮತದಾನದಲ್ಲಿ ಭಾಗವಹಿಸಲು ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ಅನುಮತಿ. ಮತದಾನ ಮಾಡಿ ಧಾರವಾಡ ತೊರೆಯಲು ಸೂಚನೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ತಿರಸ್ಕೃತವಾಗಿದ್ದ ಅರ್ಜಿ ಇಂದು ಹೈಕೋರ್ಟ್ ಮೊರೆ ಹೋಗಿದ್ದ. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕುಲಕರ್ಣಿ 2 ವರ್ಷಗಳ ಬಳಿಕ ಇಂದು ಧಾರವಾಡಕ್ಕೆ ವಿನಯ್ ಕುಲಕರ್ಣಿ ಬಂದಿದ್ದಾರೆ. ಈ ಹಿಂದೆ ಯೋಗೀಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕ್ಷ್ಯನಾಶ ಕೇಸ್ನಲ್ಲಿರೋ ಕುಲಕರ್ಣಿ ಮತದಾನ ಮಾಡಿ ವಾಪಸ್ ಹೋಗಬೇಕು ಗಡೀಪಾರ್. ನಮ್ಮ ಧಾರವಾಡ ರಿಪೋರ್ಟರ್ ನಮ್ಮೊಂದಿಗೆ ಇದೀಗ ಫೋನದಲ್ಲಿದ್ದಾರೆ. ಕಮಾರ್, ಏನಾಯಿತು? ನಿನ್ನೆ ಅವಕಾಶ ಇಲ್ಲ, ಇವತ್ತು ಅವಕಾಶ ಸಿಕ್ತು. ಇಂಥ ಒಂದು ನಿರೀಕ್ಷೆ ಇತ್ತಾ? ಇದಾದ ನಂತರ ಈಗಾಗಲೇ ಹೊರಟು ಹೋಗಿದ್ದಾರಾ, ಅಲ್ಲೇ ಇದ್ದಾರಾ, ಏನು ಕತೆ? ಎಷ್ಟು ಹೊತ್ತಿನ ತನಕ ಅವರಲ್ಲಿ ಇರ್ಬೋದು? ಜಯಪ್ರಕಾಶ್ ಶೆಟ್ಟಿ, ಏನು ಕಳೆದ 2 ವರ್ಷಗಳಿಂದ ನಿರಂತರವಾಗಿ ವಿನಯ್ ಕುಲಕರ್ಣಿ ಅವರು ಧಾರವಾಡ ಪ್ರವೇಶ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನಗಳು ನಡೆಸ್ತಾ ಇದ್ರು. ಕಾನೂನು ಹೋರಾಟಗಳ ಮೇಲೆ ಕಾನೂನು ಹೋರಾಟ ನಡೆಸ್ತಾ ಇದ್ರು. ಆದರೆ ಯಾವಾಗ ಕೂಡ ಅವರು ಸಫಲ ಆಗಿರಲಿಲ್ಲ. ಏನು ಮತದಾನ ಮಾಡಬೇಕಾಗಿತ್ತು, ಮತದಾನದ ನನ್ನ ಹಕ್ಕನ್ನು ಚಲಾವಣೆ ಮಾಡೋದಕ್ಕೆ ಒಂದು ಅವಕಾಶ ಕೊಡಿ ಅನ್ನೋ ಒಂದು ಆಗ್ರಹವನ್ನು ಮುಂದಿಟ್ಟುಕೊಂಡು ಅವರು ಕಳೆದ ಕೆಲ ದಿನಗಳ ಹಿಂದೆ ಬೆಂಗಳೂರಿನಲ್ಲಿರುವಂತಹ ಜನಪ್ರತಿನಿಧಿ ಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು. ಯಾಕಂದ್ರೆ ಸಂಪೂರ್ಣವಾಗಿ ಏನು ಕೇಸ್ ಇದೆ, ಈಗ ಯೋಗೇಶ್ ಕೂಡ ಕೊಲೆ ಪ್ರಕರಣದ ಸಾಕ್ಷ್ಯನಾಶದ ಕೇಸ್ ಏನಿದೆ, ಈ ಸಂಪೂರ್ಣ ಪ್ರಕರಣ ಈಗ ಬೆಂಗಳೂರಿನ ಜನಪ್ರತಿನಿಧಿ ಕೋರ್ಟ್ನಲ್ಲಿ ನಡೆಯುತ್ತಿರೋ ಹಿನ್ನೆಲೆ ಅಂದ್ರೆ ಜನಪ್ರತಿನಿಧಿ ಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಆದ್ರೆ ನಿನ್ನೆಯಷ್ಟೇ ಅರ್ಜಿ ತಿರಸ್ಕಾರಗೊಂಡಿತ್ತು. ಯಾವುದೇ ಕಾರಣಕ್ಕೂ ಅವಕಾಶ ಸಿಗುವುದಿಲ್ಲ ಅನ್ನುವಂತ ಒಂದು ಸಂದೇಶವನ್ನು ಕೋರ್ಟ್ ನೀಡಿತ್ತು. ಆದ್ರೆ ಇದನ್ನು ಪ್ರಶ್ನಿಸಿ ಮತ್ತೆ ಏನಂತಾರೆ, ಇವತ್ತು ವಿನಯ್ ಕುಲಕರ್ಣಿ ಅವರು ಬೆಳಗ್ಗೆ ಹೈಕೋರ್ಟ್ಗೆ ಮೊರೆ ಹೋಗಿದ್ರು. ವಿನಯ್ ಕುಲಕರ್ಣಿ ಪರ ವಕೀಲರು ಸಂಜೆಯವರೆಗೂ ಅವಕಾಶ ಸಿಗಬಹುದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಅಂತ ವಿನಯ್ ಕುಲಕರ್ಣಿ ಅವರು ಧಾರವಾಡ ಜಿಲ್ಲಾ ಗಡಿಯ ಹೊರ ಭಾಗದಲ್ಲಿರುವಂತಹ ಹಾವೇರಿ ಜಿಲ್ಲೆ ಸಿಗ್ಗಾವಿಯಲ್ಲಿ ಅಂತ ಅವರು ಆದೇಶಕ್ಕಾಗಿ ಕಾಯುತ್ತಾ ಕುಳಿತಿದ್ರು. ಇವತ್ತು ಮಧ್ಯಾಹ್ನದ ಹೊತ್ತಿಗೆ ನಂತರ ಬೆಂಗಳೂರಿನ ಹೈಕೋರ್ಟ್ನಲ್ಲಿ ಈಗಾಗಲೇ ಅವರಿಗೆ ಒಂದು ಅವಕಾಶವನ್ನು ಸಿಕ್ಕಿದೆ. ಆದರೆ ಅವಕಾಶದಲ್ಲಿ ಏನು ಷರತ್ತನ್ನು ವಿಧಿಸಿ ಏನಂತಂದ್ರೆ ಅವಕಾಶವನ್ನು ನೀಡಲಾಗಿದೆ. ಈಗಾಗಲೇ ಕೋರ್ಟ್ ನೇರವಾಗಿ ಮತದಾನ ಕೇಂದ್ರಕ್ಕೆ ಹೋಗಬೇಕು, ಮತಗಟ್ಟೆಗೆ ಹೋಗಿ ಅಲ್ಲಿಂದ ನೇರವಾಗಿ ಮತದಾನ ಮುಗಿದ ತಕ್ಷಣವೇ ಧಾರವಾಡ ಜಿಲ್ಲೆಯನ್ನು ತೊರೆಯಬೇಕನ್ನುವಂತ ಒಂದು ಷರತ್ತನ್ನು ವಿಧಿಸಿ ಈಗ ಅವಕಾಶ ಕೊಟ್ಟಿದೆ. ಹೀಗಾಗಿ ಇನ್ನು ಕೆಲವೇ ಹೊತ್ತಿನಲ್ಲಿ ಈಗಾಗಲೇ ಶಿಗ್ಗಾವಿಯನ್ನು ಬಿಟ್ಟಿರುವಂತಹ ವಿನಯ್ ಕುಲಕರ್ಣಿ ಅವರು ಕೆಲವೇ ಹೊತ್ತಿನಲ್ಲಿ ಸತ್ತಾಪುರದಲ್ಲಿರುವಂತಹ ಶಾರದಾ ಸ್ಕೂಲ್ನ ಮತಗಟ್ಟೆಯಲ್ಲಿ ಬಂದು ಮತ ಚಲಾವಣೆ ಮಾಡ್ತಾರೆ. ಮತ ಚಲಾವಣೆಯನ್ನು ಮಾಡಿದ ತಕ್ಷಣ ಅಂತಂದ್ರೆ ಅವರು ಇಲ್ಲಿಂದ ತೆರಳುತ್ತಾ ಇದ್ದು ತಮ್ಮ ನಿವಾಸದ ಸಮೀಪದಲ್ಲಿ ಮತಗಟ್ಟೆ ಇದ್ರು ಕೂಡ ಮನೆಗೆ ಹೋಗುವುದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಅವರು ನೇರವಾಗಿ ಅಂದ್ರೆ ಮತ್ತೆ ಧಾರವಾಡ ಜಿಲ್ಲೆ ಗಡಿಯಿಂದ ಹೊರಗೆ ಹೋಗಬೇಕಾಗುತ್ತೆ. ಜಯಪ್ರಕಾಶ್ ಶೆಟ್ಟಿ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ಮತ್ತೊಮ್ಮೆ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಕೇಳೋಕೆ ಸಿಕ್ಕಿರುವ ಆರೋಪ ಪ್ರಕರಣ, ಇದ್ರ ಬಗ್ಗೆ ಆರ್ ಅಶೋಕ್ ಇವತ್ತು ಪತ್ರಿಕಾಗೋಷ್ಠಿಯನ್ನ ನಡೆಸಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿ ರಹಸ್ಯ ಸಭೆ ಮಾಡಿ ಸಂಚು ಮಾಡಿದ್ದಾರೆ. ಪ್ರಜ್ವಲ್ ವಿದೇಶಕ್ಕೆ ಹೋಗೋದ್ರಲ್ಲೂ ಕೂಡ ಅವರ ಕೈವಾಡ ಇದೆ. ಈ ಪ್ರಕರಣದ ಹಿಂದೆ SSSಗಳ ಕೈವಾಡ ಇದೆ.
ಅಂತ ಹೇಳಿ ಮಾತನಾಡಿದ್ದಾರೆ ಸುರ್ಜೇವಾಲಾ. ಎಸ್,